ಕನ್ನಡ ಚಿತ್ರರಂಗದ ಕರ್ಣ ಪತ್ರಕರ್ತ ಕೆ ನಿಂಗಜ್ಜ. ಸಂಗೀತ ಸ್ವರಾಂಜಲಿ ಕಲಾ ತಂಡದಿಂದ ಡಾಕ್ಟರ್ ಅಂಬರೀಶ್ ಪುಣ್ಯಸ್ಮರಣೆ. ಗಂಗಾವತಿ ಡಾಕ್ಟರ್ ಅಂಬರೀಶ್ ಕನ್ನಡ ಚಿತ್ರರಂಗದ ಕರ್ಣರಾಗಿದ್ದಾರೆಂದು ಪತ್ರಕರ್ತ ಹಾಗೂ ಸಂಗೀತ ಸ್ವರಾಂಜಲಿ ಕಲಾ ತಂಡದ ಹಿರಿಯ ಹವ್ಯಾಸಿ ಕಲಾವಿದರಾದ ಕೆ ನಿಂಗಜ್ಜ ಹೇಳಿದರು. ಅವರು ನಗರದ ಪರಶುರಾಮ್ ಕರೋಕೆ ಸ್ಟುಡಿಯೋದಲ್ಲಿ ಸಂಗೀತ ಸ್ವರಾಂಜಲಿ ಕಲಾ ತಂಡದ ವತಿಯಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಅಂಬರೀಶ್ ಅವರ 7ನೆಯ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಡಾಕ್ಟರ್ ಅಂಬರೀಶ್ ಅವರು ಪುಟ್ಟಣ್ಣ ಕನಗಲ್ ಅವರು ಗರಡಿಯಲ್ಲಿ ಪಳಗಿದ ಅಂಬರೀಶ್ ಅವರು ನೂರಾರು ಸಿನಿಮಾಗಳಲ್ಲಿ ನಟಿಸಿ ಡಾಕ್ಟರ್ ರಾಜ್ಕುಮಾರ್ ನಂತರ ಚಿತ್ರರಂಗದ ಹಿರಿಯಣ್ಣನಂತೆ ಇದ್ದರು. ಕಲಾವಿದರು ಸೇರಿ ಪ್ರತಿಯೊಬ್ಬರಿಗೂ ನೆರವಾಗಿದ್ದರು. ರಾಜಕೀಯವಾಗಿ ಸಹ ಕರುನಾಡಿಗೆ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಕಾವೇರಿ ವಿಷಯದಲ್ಲಿ ಕೇಂದ್ರದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ಎಂದರು. ಡಾಕ್ಟರ್ ಅಂಬರೀಶ್ ಅವರ ಸಿನಿ ಜೀವನ ಹಾಗೂ ರಾಜಕೀಯ ಕುರಿತು ಹವ್ಯಾಸಿ ಕಲಾವಿದರಾದ ತಿಪ್ಪೇಸ್ವಾಮಿ, ವೆಂಕಟೇಶ್ ಡೂಳ, ಪರಶುರಾಮ್ ದೇವರಮನಿ, ಹನುಮಂತಪ್ಪ, ಹುಲಿ ಹೈದರ್, ಯಲ್ಲಪ್ಪ, ಪೋಲಾಕಾಲ್, ಗಿರಿಜಮ್ಮ, ಗೌಸಿಯಾ, ಲಲಿತಮ್ಮ, ರಾಜು, ಕನಕಪ್ಪ, ಹೊಸಳ್ಳಿ, ಐಲಿ ಮಾರುತಿ, ಐಲಿ ರಮೇಶ್, ನಾರಾಯಣ, ಶಂಕರ್, ವಿಕ್ರಮ್, ಬೆಂಗಳೂರು, ರಾಜು ಹೊಸಳ್ಳಿ, ದುರ್ಗೇಶ್, ಸಾಣಾಪುರ ಸೇರಿ ಅನೇಕರು ಉಪಸ್ಥಿತರಿದ್ದರು. ಡಾಕ್ಟರ್ ಅಂಬರೀಶ್ ಅವರು ನಮ್ಮನ್ನಾಗಲಿ 7 ವರ್ಷ ಆಗಿದೆ. ಆ ನಿಮಿತ್ತವಾಗಿ ನಮ್ಮ ಸಂಗೀತ ಸ್ವರಾಂಜಲಿ ಕಲಾ ತಂಡದ ಎಲ್ಲ ಸದಸ್ಯರು ಪರಶುರಾಮ್ ಸ್ಟುಡಿಯೋದಲ್ಲಿ ಇವತ್ತು ನಾವು ಅವರ ಸ್ಮರಣೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಂಬರೀಶ್ ಅವರು ಕನ್ನಡ ಚಿತ್ರರಂಗದ ಅಪರೂಪದ ನಟರಾಗಿ ಬರ್ತಾರೆ. ಪುಟ್ಟಣ್ಣ ಕಣಗಲ್ ಅವರ ಗರಡಿಯಲ್ಲಿ ಪಳಗಿರ್ತಕ್ಕಂಥ ಇವರು ಅನೇಕ ಚಿತ್ರಗಳನ್ನು ನೀಡುವ ಮುಖಾಂತರ ಜನಪ್ರಿಯರಾಗಿದ್ದಾರೆ. ಜೊತೆಗೆ ಅವರು ಕರ್ನಾಟಕದ ರಾಜಕಾರಣದಲ್ಲಿ ಸಹ ಅತ್ಯಂತ ಪ್ರಭಾವಶಾಲಿಯಾಗಿದ್ದರು. ಕೇಂದ್ರದ ಸಚಿವರಾಗಿ, MLA ಆಗಿ, ಕಾವೇರಿ ಹೋರಾಟ ಸಂದರ್ಭದಲ್ಲಿ ಹುದ್ದೆಯನ್ನು ತ್ಯಾಗ ಮಾಡ್ತಾರೆ. ಅಂಥ ವ್ಯಕ್ತಿ ಕನ್ನಡ ನಾಡಿನ ಒಂದು ಅಸ್ಮಿತೆಯಾಗಿ ಕೆಲಸ ಮಾಡಿದರು. ಮತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಮೆರುಗು ಬರಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ನಂತರ, ವಿಷ್ಣುವರ್ಧನ್ ನಂತರ ಅಂಬರೀಶ್ ಅವರೇ ಅಂತ ಹೇಳಿ ನಾವೆಲ್ಲ ಹೇಳಬೇಕಾಗುತ್ತೆ. ಅಂಬರೀಶ್ ಅವರು, ವಿಷ್ಣುವರ್ಧನ್ ಅವರು ಅತ್ಯಾಪ್ತರಾಗಿದ್ದರು ಅವರಿದ್ದರು. ಆದ್ದರಿಂದ ಕನ್ನಡ ಸಿನಿಮಾ ಪ್ರೇಕ್ಷಕರು ಜೊತೆಗೆ ಕನ್ನಡಿಗರು ಅಂಬರೀಶ್ ಅವ್ರನ್ನ ಎಂದಿಗೂ ಮರೆಯಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಗೀತ ಸ್ವರಾಂಜಲಿಯ ಕಲಾ ತಂಡದ ಎಲ್ಲ ಸದಸ್ಯರು ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಂಗೀತ ಸ್ವರಾಂಜಲಿಯ ತಂಡದಿಂದ ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರೀಶ್ ಅವರ 7ನೇ ವರ್ಷದ ಪುಣ್ಯಸ್ಮರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕನ್ನಡದ ಮೇರು ನಟರ ಸಾಲಿನಲ್ಲಿ ಅಂಬರೀಶ್ ಕೂಡ ಒಬ್ಬರು. ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಡಾಕ್ಟರ್ ಅಂಬರೀಶ್ ಅವರು ಒಂದೇ ಚಿತ್ರದ ಮುಖಾಂತರ ಪಾದಾರ್ಪಣೆ ಮಾಡಿದಂಥ ಅವರು ನಾಗರಾವ್ ಚಿತ್ರದ ಮುಖಾಂತರ ಪುಟ್ಟಣ್ಣ ಕಣಗಲ್ ಅವರ ಗರಡಿಯಲ್ಲಿ ಬೆಳಗಿದಂಥ ಈ ಪ್ರತಿಭಾವಂತ ನಟರು ಅತ್ಯಂತ ಯಶಸ್ವಿ ಚಿತ್ರಗಳನ್ನು ಕನ್ನಡ ಚಿತ್ರಕ್ಕೆ ಕೊಡೋದ್ರ ಮುಖಾಂತರ ಯಾವುದೇ ಪಾತ್ರಕ್ಕಾದ್ರೂ ನಾವು ಸೈ ಅನಿಸಿಕೊಳ್ಳುವಂಥ ಒಬ್ಬ ಏಕೈಕ ನಟವರು. ಶ್ರೀನಾಥ್ ಅವರ ಅಭಿನಯದಲ್ಲಿ ಒಂದು ಚಿತ್ರದಲ್ಲಿ ಸರ್ವಮಂಗಳ ಅಂತೇಳಿ ಆ ಚಿತ್ರದಲ್ಲಿ ಅವರು ಮೂಕರ ಪಾತ್ರವಾಗಿ ಮಾತಾಡ್ತಾರೆ. ಅವ್ರಿಗೆ ಒಂದೂ ಡೈಲಾಗ್ ಇದ್ದಿಲ್ಲ, ಆದರೆ ಮೂಕರ ಪಾತ್ರದಲ್ಲಿ ಅವರು ಅತ್ಯುತ್ತಮವಾಗಿ ಅಭಿನಯ ಮಾಡೋದ್ರ ಮುಖಾಂತರ ಕನ್ನಡ ಚಿತ್ರರಂಗ ರಸಿಕರ ಪಾಲಿಗೆ ರೆಬಲ್ ಸ್ಟಾರ್ ಆಗಿ ಉಳಿದ್ದಾರೆ. ಅಂಥ ಒಬ್ಬ ಮೇರು ನಟರು ಕನ್ನಡ ಚಿತ್ರಕ್ಕೆ ಮತ್ತೊಮ್ಮೆ ಹುಟ್ಟಿ ಬರಲಿ. ಅವರ ರಾಜಕೀಯ ಸೇವೆ, ಅವರ ಅಭಿಮಾನಿಗಳು ಎಲ್ಲರೂ ಸ್ಪೆಷಲ್. ಅಂಬರೀಶ್ ಅವರ ಅಭಿಮಾನಿಗಳು ಬೈದ್ರೂ ಅವರಿಗೆ ಖುಷಿ ಆಗ್ತಿತ್ತು. ಅಂಥ ಒಂದು ಅಭಿಮಾನಿಗಳ ಮೇಲೆ ಅವರು ಪ್ರೀತಿಯನ್ನು ಇಟ್ಕೊಳ್ತಾರೆ. ಅಂಬರೀಶ್ ಅವರನ್ನು ನಾವು ಕಂಡು 7 ವರ್ಷ ಆಗಿದೆ. ಅವರ ಒಂದು 7ನೇ ವರ್ಷದ ಪುಣ್ಯಸ್ಮರಣೆ ಈ ನಮ್ಮ ಸಂಗೀತ ಸ್ವರಾಂಜಲಿ ಕಲಾ ತಂಡದಿಂದ ಏರ್ಪಡಿಸಿ ಅವರ ಪುಣ್ಯಸ್ಮರಣೆ ಮಾಡೋಣ ಅಂತ ಎಲ್ಲ ಕಲಾವಿದರು ಕೂಡ ಅಂದ್ಕೊಂಡ್ವಿ. ಹಾಗಾಗಿ ಅವರ ಒಂದು ಪುಣ್ಯಸ್ಮರಣೆ ಕೂಡ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅಂಬರೀಶ್ ಅವರು ಒಬ್ಬ ಬರೀ ನಟನು ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ, ದಾನಶೂರ ಕರುಣ ಅಂತ ಕೂಡ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ನಟರು ಅದು ಯಾರಾದರೂ ಇದ್ದರೆ ಅದು ಅಂಬರೀಶ್ ಅಂತ ಹೇಳ್ಬೋದು. ಸ್ಯಾಂಡಲ್ವುಡ್ ಅಂತ ಏನು ಕರಿತೀವಿ ನಾವು, ಚಂದನವನ ಅಂತ ಏನು ಕರಿತೀವಿ, ಆ ಚಂದನವನಕ್ಕೆ ಇವರು ಒಂದು ತಂದೆಯಾಗಿ, ತಾಯಿಯಾಗಿ ಚಂದನವನದಲ್ಲಿ ಬರ್ತಿರ್ತಕ್ಕಂಥ ಯಾವುದೇ ತೊಂದರೆಗಳಿರ್ಬೋದು, ಯಾವುದೇ ಸಮಸ್ಯೆ ಇರ್ಬೋದು, ಅದನ್ನು ಬಗೆಹರಿಸೋದ್ರ ಮುಖಾಂತರ
ಎಲ್ಲ ನಟರಿಗೆ ಕಿವಿ ಮಾತುಗಳನ್ನು ಹಾಕುವುದರ ಜೊತೆಗೆ ಅವರು ಪ್ರತಿಯೊಬ್ಬ ನಟರಿಗೂ ಕೂಡ ಬುದ್ಧಿವಾದವನ್ನು ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತಂದರೆ ಅದು ಅಂಬರೀಷ್ ಅಂತ ನಾವು ಇವತ್ತು ಹೇಳ್ಬೋದು. ಅಂಬರೀಷ್ ಇವತ್ತು ಇಲ್ಲದ ದಿನ ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ ದುಃಖಕರ ವಿಷಯ ಅದು. ಚಿತ್ರರಂಗದ ಮೇರು ನಟರಾದಂಥ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಇವತ್ತು 7ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಮ್ಮ ಪರಶುರಾಮ್ ಸ್ಟುಡಿಯೋದಲ್ಲಿ ಸಂಗೀತ ಸ್ವರಾಂಜಲಿ ತಂಡದವರಿಂದ ಆಚರಣೆ ಮಾಡ್ತಾ ಇದ್ವಿ. ನಾನು ಕೂಡ ಒಂದು ಟೈಮ್ನಲ್ಲಿ ಶಾಲಾ ಕಾಲೇಜು ಟೈಮ್ನಲ್ಲಿ ಅಂಬರೀಷ್ ಅವರ ಅಭಿಮಾನಿಯಾಗಿದ್ದೆ. ಚಕ್ರವ್ಯೂಹ ಚಿತ್ರಕ್ಕೆ ಅವ್ರ ಪಿಕ್ಚರ್ಗೆ ನಾನು ಸ್ಟಾರ್ ಮಾಡ್ಕೊಂಡು ಹೋಗಿದ್ದೆ ಮಲ್ಲಿಕಾರ್ಜುನ ಥಿಯೇಟ್ರಿಗೆ. ಅದನ್ನು ಇವತ್ತು ನೆನೆಸ್ತಾ ಇದ್ದೀನಿ. ನಿಜವಾಗ್ಲೂ ಅಂಥ ಕಲಾವಿದ ನಮ್ಮ ಕರ್ನಾಟಕಕ್ಕೆ ಮತ್ತು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ಬೋದು. ಯಾಕಂತ ಕೇಳೋರು ಡೈರೆಕ್ಟ್ ಸ್ಪೀಚ್ ಅವ್ರು ಏನು ಮಾಡಿದ್ರು ಡೈರೆಕ್ಟಾಗಿ ಶೂಟಾಗಿ ಮಾತಾಡೋರು. ಅವ್ರು ಇದ್ದಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಭಾಳ ಚೆನ್ನಾಗಿತ್ತು. ಈಗ ಅದು ಏನೋ ಹೇಳ್ಕೊಳ್ಳೋಂತ ಆಗ್ತಾ ಇಲ್ಲ. ಅವ್ರು ಅದರಂದ್ರೇ ಒಂದು ಒಳ್ಳೆ ಗುಂಡಿಗೆ ಕನ್ನಡ ಇಂಡಸ್ಟ್ರಿಗೆ ಅವ್ರು ಕಳ್ಕೊಂಡಿದ್ದಕ್ಕೆ ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ಅವರು ಪುಣ್ಯಸ್ಮರಣೆಯನ್ನು ಮಾಡ್ತಾ ಇದ್ವಿ. ಇದು ಪರಶುರಾಮ್ ಸ್ಟುಡಿಯೋ, ಗಂಗಾವತಿ ಪರಶುರಾಮ್ ಸ್ಟುಡಿಯೋದಲ್ಲಿ 7ನೇ ವರ್ಷದ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಪುಣ್ಯಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಅಂಥ ಒಬ್ಬ ಮೇರು ನಟನನ್ನು ನಾವು ಕಳ್ಕೊಂಡಿರೋದು ತುಂಬ ದುಃಖವಾದ ಸಂಗತಿ. ಯಾಕಂದರೆ ಇಂಥ ಸಮಯದಲ್ಲಿ ಏನಾದರೂ ನಮ್ಮ ಅಂಬರೀಷ್ ಅವರು ಇದ್ದಿದ್ದರೆ ಇನ್ನೂ ಕನ್ನಡವನ್ನು ಉನ್ನತ ಮಟ್ಟಕ್ಕೆ ಒಯ್ಯುವಂಥ ಚಾನ್ಸಸ್ ಇತ್ತು. ರಾಜಕೀಯದಲ್ಲೂ ಕೂಡ ನಮ್ಮ ರೈತರಿಗೆ, ಮಂಡ್ಯ ಜಿಲ್ಲೆಗೆ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ.